ನಮಸ್ಕಾರ. ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ಫೇಸ್ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಒಂದಷ್ಟು ಲಕ್ಷ್ಮಿ ಫೇಸ್ ಡೆಕೋರೇಷನ್ ಮಾಡೋದು ಹೇಗೆ ಆ್ಯಂಟಿಕ್ ಜ್ಯುವೆಲ್ರಿನ ಬಳಸ್ಕೊಂಡು ಅನ್ನೋದನ್ನು ನಾನು ತುಂಬ ನೋಡಿದ್ದೆ. ತುಂಬಾ ಬರ್ತಾನೆ ಇತ್ತು. ಈಗ ವರಮಹಾಲಕ್ಷ್ಮಿ ಸೀಸನ್ ಆಗಿರೋದ್ರಿಂದ ಬರ್ತಾನೆ ಇತ್ತು. ಅದನ್ನು ನೋಡಿದಾಗ ನಾನು ಕೂಡ ಮಾಡಿಸ್ಬೇಕಲ್ಲ ಅಂದ್ಕೊಂಡು ಕಾಲ್ ಕೂಡ ಮಾಡಿದ್ದೆ ಶಾಪ್ ಅವ್ರಿಗೆ. ಬಟ್ ಅದು ಕಾಸ್ಟ್ ಅಂತೂ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಸುಮ್ಮನಾಗಿದ್ದೆ ನಾನು. ಅದೇ ಟೈಮಲ್ಲಿ ಏನಾಯಿತು ಅಂದರೆ ನನ್ನ ಮಗುಗೆ, ಅಂದರೆ ನನ್ನ ತಂಗಿ ಮಗುಗೆ ಫೋಟೋಶೂಟ್ ಮಾಡಿಸೋಣ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ, ಕೃಷ್ಣನ ಡ್ರೆಸ್ ಹಾಕಿ ಮಾಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆ ಟೈಮಲ್ಲಿ ಜ್ಯುವೆಲ್ರಿ ಕೂಡ ಕಿತ್ತೋಯ್ತು. ಆಗ ನಾನು ಈ ಒಂದು ಜ್ಯುವೆಲ್ರಿನ ಯಾಕೆ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡಬಾರ್ದು ಅಂತ ಥಿಂಕ್ ಮಾಡಿ ನಾನಿಲ್ಲಿ ಗ್ಲೂನ ಬಳಸ್ಕೊಂಡು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಬನ್ನಿ ಅದು ಹೇಗಾಗುತ್ತೆ ಅಂತ ನೋಡೋಣ. ನಾನಿಲ್ಲಿ ಫೆವಿಕ್ರಿಲ್ ತೊಗೊಂಡಿದ್ದೀನಿ ಬ್ಲೂ ಕಲರ್ದು. ಇದು ಸ್ವಲ್ಪ ಬೇಗನೆ ಗಮ್ಮು ಸ್ಟಿಕ್ ಆಗುತ್ತೆ, ಹಾಗಾಗಿ ಬೇಗ ಅಂಟುತ್ತೆ ಇದು ಗಮ್ಮು. ಇದನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಆ ಜ್ಯುವೆಲ್ರಿನ ಪೀಸಸ್ ಮಾಡಿಕೊಂಡು ಕಿವಿಗೆ ಗಮ್ ಹಾಕ್ಬಿಟ್ಟು ನಾನು ಅಂಟಿಸ್ಕೊತಾ ಇದ್ದೀನಿ. ಓಲೆ ಹಾಗೆ ಕಿವಿಗೆ ಜ್ಯುವೆಲ್ರಿ ಪೀಸಸ್ನ ನಾನಿಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಈ ಒಂದು ಗ್ಲೂನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಈ ಒಂದು ಲಕ್ಷ್ಮಿ ಫೇಸ್ಗೂ ಡ್ಯಾಮೇಜ್ ಆಗೋಲ್ಲ, ಅದು ಬೆಳ್ಳಿ ಕಪ್ಪಾಗುತ್ತೆ, ಆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಇನ್ ಕೇಸ್ ಬೇಡ ಅಂದರೆ ಇದನ್ನ ರಿಮೂವ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿಟ್ಟರೆ ಅದನ್ನು ರಿಮೂವ್ ಹಾಗೆ ಬಂದುಬಿಡುತ್ತೆ ಅದು ಗಮ್ಮು. ಹಾಗಾಗಿ ಸೇಫು ಇದೆ. ಹಾಗಾಗಿನೇ ನಾನು ಈ ಗಮ್ನ ಬಳಸ್ಕೊಂಡು ಅಂಟಿಸ್ಕೊತಾ ಇದ್ದೀನಿ ಜ್ಯುವೆಲ್ರಿನ. ಹಾಗೆ ಇಲ್ಲಿ ನಾನು ಬೈತಲ್ಲೇ ಬಟ್ಟಿಗಾಗಿ ಡಾಬಲ್ಲಿ ಇರುವಂತಹ ಒಂದು ಡಾಲರ್ನ ತೊಗೊಂಡು ಅದನ್ನು ಕಟ್ ಮಾಡಿ ನಾನಿಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಈಗ ಇದು ಡ್ರೈ ಆಗಿದೆ. ಸ್ವಲ್ಪ ನಾವು ಇದನ್ನ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ, ಯಾಕಂದರೆ ಅದು ಡ್ರೈ ಆಗಬೇಕಲ್ವಾ. ಹಾಗಾಗಿ ಇನ್ ಕೇಸ್ ಸ್ಟಿಕ್ ಆನ್ ಗಮ್ಮದು ಹಿಟ್ಟೇನಾದರೂ ಬಳಸಿದ್ರೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಬಟ್ ನಾವಿಲ್ಲಿ ಫೆವಿಕ್ರಿಲ್ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಒಣಗೋದಕ್ಕೆ. ಹಾಗೆ ನಾನು ಲಾಂಗ್ ಚೈನಲ್ಲಿ ಇರುವಂತಹ ಡಾಲರ್ನ ಕಟ್ ಮಾಡಿಕೊಂಡು ಅದನ್ನು ಕಿರೀಟದ ಹತ್ರ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಗಮ್ ಹಾಕಿ ನಾನು ಮೇಲ್ಗಡೆ ಮಾತ್ರ ಗಮ್ ಹಾಕಿದ್ದೆ. ನೀಟಾಗಿ ಅಂಟ್ಕೊಂಡಿದೆ ಅದು. ಆ್ಯಕ್ಚುಲಿ ಬ್ಯಾಕ್ ಸೈಡ್ ಸಪೋರ್ಟಿಗೆ ಏನಿಲ್ಲ, ಆದರೂ ಕೂಡ ಒಂದು ಸ್ವಲ್ಪನೂ ಅಲ್ಗಾಡ್ತಿಲ್ಲ, ನೀಟಾಗಿ ಅಂಟ್ಕೊಂಡಿದೆ. ಹಾಗೆ ನಾನು ಬೇರೆ ಬೇರೆ ಪೀಸಸ್ ಎಲ್ಲ ತೆಗೆದು ನಾನು ಚೆಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕತ್ತಿಗೆ ನೆಕ್ಲೆಸ್ ಟೈಪಲ್ಲಿ ಯಾವುದು ಕರೆಕ್ಟಾಗಿ ಕೂರುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಬಟ್ ಇದೆಲ್ಲ ಫ್ಲೆಕ್ಸಿಬಲ್ ಇರಲಿಲ್ಲ ಆ್ಯಕ್ಚುಲಿ, ಹಾಗಾಗಿ ಅದು ಚೆನ್ನಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಚೋಕರ್ ಇತ್ತು, ಈ ಒಂದು ಜ್ಯುವೆಲ್ರಿ ಸೆಟ್ಟಲ್ಲಿ ಚೋಕರ್ ಇತ್ತು, ಅದನ್ನು ಕಟ್ ಮಾಡಿಕೊಂಡು ಅದು ಸೆಟ್ ಆಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇದು ಬಂದು ಬೈತಲೆ ಬಟ್ಟಂದು ಕಟ್ ಮಾಡ್ಕೊಂಡಿದ್ದೆ. ಚೋಕರ್ದು ಆ ಕಡೆ ಈ ಕಡೆ ಪೀಸಸ್ ಆ್ಯಕ್ಚುಲಿ ಕರೆಕ್ಟಾಗಿ ಆಯಿತು ಇಲ್ಲಿಗೆ ಪರ್ಫೆಕ್ಟಾಗಿ. ಅದರದ್ದು ಸೈಜು ಕೂಡ ಅಳತೆನೂ ಕೂಡ ಚೆಕ್ ಮಾಡಿದಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನೇ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೆಂಟರಲ್ಲಿ ಬೈತಲೆ ಬಟ್ಟು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದರದ್ದು ಕೊಂಡಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ನಾನು ಇಲ್ಲಿ ಸೆಂಟರಲ್ಲಿ ಪೇಸ್ಟ್ ಮಾಡ್ಕೊತೀನಿ, ಸೆಂಟರಲ್ಲಿ ಅಂಟಿಸ್ಕೊತೀನಿ. ಈ ಥರ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಈ ಥರನೇ ಇದನ್ನು ಅಂಟಿಸ್ಕೊತಾ ಇದ್ದೀನಿ. ನಾವು ಈ ಥರ ಜ್ಯುವೆಲ್ರಿನ ಅಂಟಿಸುವಾಗ ಫ್ಯಾನ್ ಹಾಕ್ಕೊಂಡ್ರೆ ತುಂಬ ಬೇಗನೆ, ಫ್ಯಾನ್ ಗಾಳಿಗೆ ತುಂಬ ಬೇಗನೆ ಅದು ಡ್ರೈ ಆಗುತ್ತೆ. ನಾವು ಆ ಥರನೂ ಮಾಡ್ಬೋದು. ಅಥವಾ ಸ್ವಲ್ಪ ಟೈಮ್ ಬಿಟ್ಟು ಗಮ್ ಹಾಕಿದ್ಮೇಲೆ 1 hour ಬಿಟ್ಟು ನಾವು ಪೇಸ್ಟ್ ಕೂಡ ಮಾಡ್ಬೋದು. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದರಲ್ಲಿ. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಡ್ರೈ ಆಗಿದೆ, ನೀಟಾಗಿ ಕೂತ್ಕೊಂಡಿದೆ. ಆ್ಯಕ್ಚುಲಿ ಇನ್ನೂ ಡ್ರೈ ಆಗಬೇಕಿದು. ನೆಕ್ ಪೀಸ್ಗೆ ಏನು ನಾನು ಅಂಟಿಸಿದ್ದೆ ಅದು ಇನ್ನೂ ಡ್ರೈ ಆಗಬೇಕು.
ಇಲ್ಲಿ ನೋಡಿ, ಈಗ ಇದು ಡ್ರೈ ಆಗಿದೆ. ಹಾಗೆ ಸೆಂಟರಿಗೆ ನಾನು ಬೈತಲೆ ಬೆಟ್ಟದ್ದು ಏನು ಪದಕ ಇತ್ತು ಅದನ್ನು ನಾನು ಮಧ್ಯದಲ್ಲಿ ಇಟ್ಟು ಅಂಟಿಸ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಮೂಗುತಿ ಹಾಕ್ತಾ ಇದ್ದೀನಿ. ಆ ಸರದ್ದೇ ಒಂದು ಪೀಸ್ನ ಕಟ್ ಮಾಡಿಕೊಂಡು, ಗೆಜ್ಜೆ ಇರೋವಂತಹ ಪೀಸ್ನ ನೋಡಿ ನಾನಿಲ್ಲಿ ಕಟ್ ಮಾಡಿಕೊಂಡು ಮೂಗುತಿಗೆ ನಾನಿಲ್ಲಿ ಅಂಟಿಸ್ಕೊತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಮೂಗುತಿ ಕೂಡ. ನಾನೀಗ ಬೈತಲೆ ಬೊಟ್ಟು ಹಾಕಿದ್ದೆ ಅಲ್ವಾ, ಅದರ ಅಕ್ಕಪಕ್ಕದಲ್ಲಿ ಗಮ್ ಹಾಕ್ಬಿಟ್ಟು ನಾನು ಈ 2 ಪೀಸ್ಗಳನ್ನ ನಾನು ಇಲ್ಲಿ ಅಂಟಿಸ್ಕೊತಾ ಇದ್ದೀನಿ. ಯಾಕಂದರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಬೈತಲೆ ಬೊಟ್ಟು ದೊಡ್ಡದು ಹಾಕ್ತಂಗೆ ಕಾಣಿಸುತ್ತೆ. ಹಾಗಾಗಿ ನಾನು ಆ ಸರದ್ದು, ಲಾಂಗ್ ಸರದ್ದು ಪೀಸಸ್ನ ನಾನಿಲ್ಲಿ ಕಟ್ ಮಾಡಿಕೊಂಡು, ಅಳತೆ ಚೆಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನಾನಿಲ್ಲಿ ಅಂಟಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈಗ ಸ್ವಲ್ಪ ಡ್ರೈ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಕಾಸ್ಟು ಆಗಿಲ್ಲ. ಜಸ್ಟ್ ಇದೊಂದು ಜ್ಯುವೆಲ್ರಿ ಸೆಟ್ಟು ಒಂದು 500 ರುಪೀಸ್ ಜ್ಯುವೆಲ್ರಿ ಸೆಟ್ ಅಷ್ಟೇ ಇದು. ಬಟ್ ನಾವು ಹೊರಗಡೆ ಹೋದಾಗ ನಾನು ಕಾಲ್ ಮಾಡಿ ಶಾಪ್ ಅವ್ರನ್ನ ವಿಚಾರಿಸಿದಾಗ 5,000, 6,000, 7,000 ಈ ಥರ ಎಲ್ಲ ಕಾಸ್ಟ್ ಹೇಳಿದ್ರು. ಮತ್ತು ಜ್ಯುವೆಲ್ರಿ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದರು ನನಗೆ. ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನನಗೆ ಇದು ವರ್ತ್ ಅನ್ನಿಸ್ತು. ಹಾಗೆ ತುಂಬ ಈಸಿಯಾಗಿ ನಾವೇ ಕೂಡ ಮಾಡ್ಕೊಬೋದು. ಬೇಡ ಅಂದರೆ ಇದನ್ನು ರಿಮೂವ್ ಕೂಡ ಮಾಡಿಟ್ಕೊಬೋದು. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದು, ಈ ಒಂದು ಡೆಕೋರೇಷನ್ ಐಡಿಯಾ. ಈಗ ನಾನು ಇದಕ್ಕೆ ಐಬ್ರೋ ಹಾಗೆ ಐಲೈನರ್ನ ಅಪ್ಲೈ ಮಾಡಿ ನಾನು ಇದಕ್ಕೆ ಬಿಂದಿ ಹಾಕೊತೀನಿ. ನಾನಿಲ್ಲಿ ವಾಟರ್ ಪೇಂಟ್ನ ಬಳಸ್ಕೊಂಡಿದ್ದೀನಿ. ವಾಟರ್ ಕಲರ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಐಲೈನರ್ ಹಾಗೆ ಐಬ್ರೋ ಮತ್ತು ಬಿಂದಿನ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ವಾಟರ್ ಕಲರ್ ಆದರೆ ನಾವು ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಬಿಟ್ರೆ ನೀಟಾಗಿ ಹೋಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನು ವಾಟರ್ ಕಲರ್ನ ಯೂಸ್ ಮಾಡಿಕೊಂಡೇ ಹಾಕೊತಿದ್ದೀನಿ. ಹಾಗೆ ಲಿಪ್ಸ್ಟಿಕ್ ಕೂಡ ನಾನು ವಾಟರ್ ಕಲರಲ್ಲೇ ಹಾಕ್ತೀನಿ. ನೋಡ್ತಾ ಇರ್ಬೋದು, ಫೇಸದು ಲಕ್ಷಣವೇ ಚೇಂಜ್ ಆಗ್ತಾ ಇದೆ. ಈಗ ಐಬ್ರೋ ಮತ್ತು ಐಲೈನರ್ ಎಲ್ಲ ಹಾಕಿದ್ಮೇಲೆ ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ ಫೇಸು. ರೆಡ್ ಕಲರ್ ತೊಗೊಂಡು ನಾನು ಈ ಒಂದು ಫೇಸಿಗೆ ಬಿಂದಿ ಕೂಡ ಹಾಕೊತಾ ಇದ್ದೀನಿ. ಇನ್ ಕೇಸ್ ನೀವು ರೆಡಿಮೇಡ್ ಬಿಂದಿ ನಾನು ಹಾಕ್ತೀನಿ ಅಂದರೆ ನೀವು ಖಂಡಿತ ರೆಡಿಮೇಡು ತೊಗೊಂಡು ಹಾಕೊಬೋದು. ಬಟ್ ನನಗೇನೋ ವಾಟರ್ ಕಲರೇ ಸಾಕು ಅನ್ನಿಸ್ತು. ಹಾಗಾಗಿ ವಾಟರ್ ಕಲರಲ್ಲೇ ಬಿಂದಿ ಮತ್ತು ಲಿಪ್ಸ್ಟಿಕ್ ಎಲ್ಲ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ ಫೇಸ್ ಅಂತ. ನಮ್ಮನೆ ವರಮಹಾಲಕ್ಷ್ಮಿ ಫೇಸ್ನ ನಾನು ಈ ಥರ ಅಲಂಕಾರ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನನ್ನ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ.